ನೋಡಿ ಕಾಲರ್ ರೆಡಿ ಇದ್ದಾರೆ. ವಿ.ಸಿ. ಗೌಡ ಅಂತ ಹೇಳಿ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಬುಸಿಗೌಡ್ರೆ ಅಂತ ಹೇಳಿ. ಬುಸಿಗೌಡ್ರೆ ಹೇಳಿ. ಈಗ ನೋಡಿ, ಕೆರೆ ಜಲಮೂಲವನ್ನ ಉಳಿಸ್ಕೊಳ್ಬೇಕಾದಂತ ಪರಿಸ್ಥಿತಿ ಅನಿವಾರ್ಯ ಆಗ್ಬಿಟ್ಟಿದೆ. ಖಂಡಿತ ಇವತ್ತು ಬೆಳಿಗ್ಗೆನೆ ಒಳ್ಳೆ ಸಬ್ಜೆಕ್ಟ್ ನ ತಗೊಂಡಿದ್ದೀರಿ. ನಿಜವಾಗ್ಲೂ ಈ ಒಂದು ಸಬ್ಜೆಕ್ಟ್ ಗೆ ನಿಮ್ಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಇದ್ರ ಬಗ್ಗೆ ನಾನು ನೀವ್ ತೋರ್ತಾ ಇರೋದು ಒಂದೇ ಅಂತಲ್ಲ, ನೀವು ತೋರ್ತಾ ಇರೋಂತ ಪ್ರತಿಯೊಂದು ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಇದೇ ಸಮಸ್ಯೆ ಇದೆ. ಇದಕ್ಕೆ ಏನಾಗಿದೆ ಅಂತಂದ್ರೆ, ಸಮಸ್ಯೆ ಎಲ್ಲಿ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ, ಈಗ ಬಂದಿರುವಂತ ಅಧಿಕಾರಿಗಳು ಮೇಯ್ನ್ ಇದಕ್ಕೆ ಪಾತ್ರಧಾರಿಗಳು ಸರ್. ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಇವತ್ತು ಅವ್ರಿಗೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅವ್ರನ್ನ ಫಾರಿನ್ ಟ್ರಿಪ್ ಕಳಿಸ್ತಾರೆ. ಈ ಅಂಡರ್ ಡ್ರೈನೇಜ್ ಯಾವ ಸಿಸ್ಟಮ್ ಅಲ್ಲಿ ಮಾಡ್ಬೇಕು ಅಂತೆಲ್ಲ ಟ್ರೈನಿಂಗ್ ಕಳಿಸಿದ್ದಾರೆ ಸರ್ಕಾರದಿಂದ. ಅದೆಲ್ಲ ದುಡ್ಡನ್ನ ಪೋಲ್ ಮಾಡ್ಕೊಂಡು ಮಜಾ ಮಾಡ್ಕೊಂಡ್ ಬಂದು ಈ ಒಂದು ಕಂಪನಿಗೆ ಅವರು ಲಾ ಇದೆ, ಬೇಕಾದಷ್ಟು ಬೈಲಾಗಳಿದೆ. ಆ ಲಾನ ಯೂಸ್ ಮಾಡ್ದೇನೆ ಕಂಪನಿಗಳಿಗೆ ಪರ್ಮಿಷನ್ ಕೊಡುವಾಗ ಕೆರೆ ಎಷ್ಟು ದೂರದಲ್ಲಿದೆ, ಆ ನೀರ್ ಎಲ್ಲಿಗೆ ಹೋಗುತ್ತೆ, ಆ ನೀರ್ ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕು, ಮಾಡ್ತಾ ಇದಾರೆ ಇಲ್ವಾ, ಇದು ಯಾವ್ದೂ ಬ್ಯಾಕ್ ಚೆಕ್ ಮಾಡಲ್ಲ ಸರ್. ಇಲ್ಲಿ ಇರತಕ್ಕಂತ ಜನಪ್ರತಿನಿಧಿಗಳು ಸುಧಾ ಅದಕ್ಕೆ ತಲೆ ಹಾಕಲ್ಲ. ಇದ್ರ ಬಗ್ಗೆ ನಾನು ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಕೆರೆಗಳು, ಅದೊಂದೇ ಅಂತಲ್ಲ ಸರ್, ಸುಮಾರು ಕೆರೆಗಳಲ್ಲಿ, ಹಳ್ಳಿಗಳ ಕೆರೆಗಳಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿ ಬಾಕ್ಸ್ ಡ್ರೈನೇಜ್ ಅಂತ ತಂದ್ರು. ಪಂಚಾಯತಿ ವತಿಯಿಂದ ನಾನು ಬೇಕಾದಷ್ಟು ಪಿಡಿಒಗಳು ಬಂದಂತ ಪಂಚಾಯತಿಲೂ ನಾನು ಹೇಳಿದೆ, ನೋಡಿ ಬಾಕ್ಸ್ ಡ್ರೈನೇಜ್ ಎಲ್ಲ ನೀರನ್ನೆಲ್ಲ ನೀವು ಡೈರೆಕ್ಟ್ ನಮ್ಮ ಊರ ಪಕ್ಕದಲ್ಲಿರೋಂತ ಕೆರೆಗೆ ಮಾಡಿದೀರಾ. ಇವತ್ತು ಊರ್ ಗ್ರಾಮದಲ್ಲಿ ಆಗುವಂತ ಕೊಳಚೆ ನೀರೆಲ್ಲ ಸೀದಾ ಕೆರೆಗಳು ಹೋಗ್ತಾ ಇದೆ. ಅದನ್ನ ಬೈಫರ್ಕೇಶನ್ ಮಾಡಿ ಅದನ್ನ ರೀಯೂಸ್ ಮಾಡುವಂತದ್ದಕ್ಕೆ ಒಂದು ಸಿಸ್ಟಮ್ ನ ತಂದು ಸರ್ಕಾರ ಮಟ್ಟದಲ್ಲಿ ಇದ್ರ ಬಗ್ಗೆ ನೀವು ಒಂದು ಪಿಡಿಆರ್ ರೆಡಿ ಮಾಡಿ ಕೊಡಿ. ನೀರು ಸೇವ್ ಆಗುತ್ತೆ, ಕೆರೆ ಉಳಿತಾಯ ಆಗುತ್ತೆ. ಕೆರೆ ಉಳಿದ್ರೆ ನಮ್ಗೆ ಬೇಕಾದಷ್ಟು ಅಂತರ್ಜಲ ಕುಸಿಯೋದು ತಪ್ಪುತ್ತೆ ಅಂತ ಹೇಳಿ ನಾನು ಇದ್ರ ಬಗ್ಗೆ ತುಂಬಾ ಸಲ ನಾನು ಪಂಚಾಯತಿ ಮಟ್ಟದಲ್ಲಿ ಮಾತಾಡಿದೀನಿ, ತಾಲೂಕ್ ಆಫೀಸ್ ಮಟ್ಟದಲ್ಲಿ ಮಾತಾಡಿದೀನಿ. ಜೊತೆಗೆ ಮಾನ್ಯ ಹರ್ಷಗುಪ್ತ ಅಂತ ಇವರು ಇದ್ರು. ಹೇಳಿ. ಎಸ್, ಮೋಸ್ಟ್ಲಿ ಕರೆ ಕಟ್ಟಾಗಿದೆ ಅನ್ಸುತ್ತೆ. ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಥ್ಯಾಂಕ್ ಯು ಬುಸಿಗೌಡ್ರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿ ಮತ್ತೊಬ್ರು ಕರೆ ಮಾಡಿದ್ದಾರೆ, ಮಂಜಪ್ಪ ಅನ್ನೋರು. ನಮಸ್ಕಾರ ಮಂಜಪ್ಪ ಅವರೇ. ನಮಸ್ಕಾರ ಸರ್. ಶಿಕಾರಿಪುರದಿಂದ ಕಾಲ್ ಮಾಡಿದಿರಿ ತಾವಲ್ವಾ? ಹೌದು ಸರ್. ಹೇಳಿ ಮಂಜಪ್ಪ ಅವರೇ, ತಾವು ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಅಂತ ಅನ್ಸುತ್ತೆ. ಹೌದಾ, ಬಹಳ ಸಂತೋಷ ಸರ್, ಬಹಳ ಸಂತೋಷ. ಹೇಳಿ. ಈಗ ಸರ್, ಈಗ ನಮ್ಮೂರಲ್ಲಿ ಸರ್ವೆ ನಂಬರ್ 39ರಲ್ಲಿ ಕಣ್ಣಕಟ್ಟೆ ಕೆರೆ ಅಂತ ಇದೆ ಸರ್. ಸರಿ. ಅದನ್ನ ಡೆಮಾಲಿಷ್ ಮಾಡಿ ಮನೆ ಸೈಟ್ ಮಾಡಿ ಮಾರ್ಕೊಂಡಾರ ಸರ್. ಓಹೋ, ಕೆರೆ ಒತ್ತುವರಿ ಮಾಡಿದ್ದಾರೆ. ಕೆರೆ ಒತ್ತುವರಿ ಅಲ್ಲ ಸರ್, ಕೆರೆನೇ ಡೆಮಾಲಿಷ್ ಮಾಡಿದ್ದಾರೆ. ಓಹೋ. ನಾನು ಡಿಸಿಗೂ ನಾನು ಅರ್ಜಿ ಕೊಟ್ಟಿದ್ದೆ ಸರ್. ನಾನು ಏನಂದ್ರು? ಅವರು ಸಹಿತ ಅವರು ಇನ್ನೊಂದ್ಸಲ ಅವರಿಂದ ಅರ್ಜಿ ಬರ್ಲಂಗೆ ನೀವು ಬಂದೋಬಸ್ತ್ ಮಾಡಿ ಅಂತಂದು ಊರಿನ ಗ್ರಾಮಸ್ಥರಿಗೆ ತಿಳಿಸಿದಾರೆ ಸರ್. ಅವರು ನಿಮ್ಮನ್ ಬಂದೋಬಸ್ತ್ ಮಾಡ್ಬೇಕಂತನಾ? ಇದೇನ್ ಸರ್ ನ್ಯಾಯ? ವಿಪರ್ಯಾಸ. ನ್ಯಾಯ ಅಲ್ಲ ಇದು, ವಿಪರ್ಯಾಸ. ವ್ಯವಸ್ಥೆ ವಿಪರ್ಯಾಸ. ಸೆಕ್ರೆಟರಿಗೂ ಸಹಿತ ಅರ್ಜಿ ಕೊಟ್ಟಿದ್ದೆ ಸರ್ ನಾನು. ಅವರಿಂದನೂ ಏನು ರೆಸ್ಪಾನ್ಸ್ ಬರಲಿಲ್ಲ ಸರ್. ಇಂಥ ಅಧಿಕಾರಿಗಳಿಂದ ಅಲ್ಲ, ಡಿಸಿಗೂ ಫೋನ್ ಮಾಡಿದ್ದೆ ಸರ್. ಏನ್ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವರ್ಕ್ ಮಾಡಿಲ್ಲ ಸರ್. ಕರೆಕ್ಟ್. ನೀವು ಹೇಳದ ಅರ್ಥ ಆಗ್ತಿದೆ. ಕರ್ಮ ಸರ್. ನಿಜ. ನೀವು ಹೇಳಿದ ಅರ್ಥ ಆಯ್ತು. ನೋಡುವ ಇದು ಮುಂದೆ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೋಡಿ ಜನ, ರಂಜಿತ್, ಈಗ ನಾವು ಮಾತಾಡ್ತಿರೋದು ಚಳ್ಳಕೆರೆ ಕೆರೆ ಬಗ್ಗೆ, ಬಟ್ ಬೇರೆ ಬೇರೆ ಕಡೆಯಿಂದ ಅವ್ರ ಊರಿನ ಕೆರೆಗಳ ಬಗ್ಗೆ, ಅವ್ರ ಊರಿನ ಕೆರೆ ಪರಿಸ್ಥಿತಿ ಏನಾಯ್ತು ಅಂತ ಹೇಳಿ ಕರೆ ಮಾಡಿ ಮಾತನಾಡ್ತಾ ಇದ್ದಾರೆ. ಸೊ ಎಲ್ಲಾ ಕಡೆನೂ, ಎಲ್ಲಾ ಊರಲ್ಲೂ ಕೂಡ ಈ ತರ ಪರಿಸ್ಥಿತಿಗಳಿವೆ. ನಾವು ಬೆಂಗಳೂರಲ್ಲಿ ನೋಡ್ತಾ ಇದೀವಿ. ಬೆಂಗಳೂರಿನಲ್ಲಿ ನಿಮ್ಗೆ ಮಹಾರಾಜರ ಕಾಲದಲ್ಲಿ ನಿಮ್ಗೆ ಕೆಂಪೇಗೌಡರು ಬೆಂಗಳೂರು ಕಟ್ಟಂತ ಸಮಯದಲ್ಲಿ 900 ಕೆರೆ ಇದ್ವಂತೆ. ಈಗ ಅದು 130 ಕೆರೆಗೆ ಬಂದು ನಿಂತಿದೆ. ಬೆಂಗಳೂರಿಗೆ ಜಲಮೂಲವೇ ಕೆರೆಗಳು, ಕೆರೆ ನದಿ. ಈಗ ಬೆಂಗಳೂರಲ್ಲಿ ಹಿಂಗಾಯ್ತು, ಓಕೆ, ಆದ್ರೆ ಬೇರೆ ಕಡೆನೂ ಹಿಂಗೇನಾ? ಮತ್ತೊಬ್ರು ಕಾಲ ಕೆಂಗೇರಿಯಿಂದ ಕೃಷ್ಣ ನಾಯ್ಕ್ ಅನ್ನೋರು ಕರೆ ಮಾಡಿದ್ದಾರೆ. ಕೃಷ್ಣ ನಾಯ್ಕ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ ಕೃಷ್ಣ ನಾಯ್ಕ್ ಅವರೇ, ತಾವು ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಅಂತ ಅನ್ಸುತ್ತೆ. ಗಾಂಧಿನಗರ ಹೊಸಕೆರೆ ಅಂತ ಇದೆ. ಹೌದು. ಇದಕ್ಕೆ ಸುಮಾರು ಶೋಭಾ ಕರಂದ್ಲಾಜೆ ಮೇಡಮ್ ಅವರು MLA ಅವರೆಲ್ಲ ಆಗಿಂದನೂ ಕೂಡ ಇದಕ್ಕೆ ಅನುದಾನ ಬರ್ತಾನೆ ಇದೆ. ಸರಿ. ಮತ್ತೆ ಈಗ ಎಸ್ ಟಿ ಸೋಮಶೇಖರ್ ಸಾಹೇಬ್ರು ಕೂಡ 2 ಸಲ MLA ಆಗಿದ್ದಾರೆ, ಹಾಗೂ ಕೂಡ 3 ಸಲ ಆಗಿದ್ದಾರೆ, ಹಾಗೂ ಕೂಡ ಅನುದಾನ ಅದಕ್ಕೆ ಬರ್ತಾನೆ ಇದೆ. ಬಟ್ ಅಧಿಕಾರಿಗಳ ಪಾಲಾಗ್ತಾ ಇದೆ ಹೊರತು ಕೆರೆ ಅಂತೂ ಅಭಿವೃದ್ಧಿ ಆಗ್ತಾ ಇಲ್ಲ. ಕೃಷ್ಣ ನಾಯ್ಕ್ ಅವರೇ, ಒಂದ್ ಅರ್ಥ ಆಗ್ತಾ ಇಲ್ಲ ಇವರಿಗೆ. ಇದರ ಸೂಕ್ಷ್ಮತೆ ಅರ್ಥ ಆಗ್ತಿಲ್ವಾ? ಇದರ ಗಂಭೀರತೆ ಅರ್ಥ ಆಗ್ತಾ ಇಲ್ವಾ?
ಏನಾಗ್ತಿದೆ ಹಾಗಾದ್ರೆ ಇವ್ರ ಮನ್ಸಲ್ಲಿ ಏನಿರ್ಬೋದು ಅಂತ. ಇದ್ರ ಬಗ್ಗೆ ಸ್ಥಳೀಕರು ಕೂಡ ತುಂಬಾ ಹೋರಾಟಗಳು ಮಾಡಿದ್ರು, ಎಲ್ಲಾ ಮಾಡಿದ್ರು ಸರ್. ಎಲ್ಲ ಅದಕ್ಕೆ ಏನ್ ಬೇಕು ಎಲ್ಲ ಸವಲತ್ತುಗಳ ಬಗ್ಗೆ ಎಲ್ಲ ಕೇಳಿದ್ರು ಮಾಡಿದ್ರು ಕೂಡ ಅಧಿಕಾರಿಗಳು ಆಗಿಂದಾನು ಇಲ್ಲಿವರೆಗೂ ಅಷ್ಟೇನೆ ಕಚ್ಚೆನೆ ಕಟ್ತಾ ಇಲ್ಲ. ಅದ್ರ ಬಗ್ಗೆ ಯಾರ ಬಗ್ಗೆನೂ ಕೇರ್ ಮಾಡ್ತಾ ಇಲ್ಲ. ನಿಜ ನೀವು ಹೇಳೋದು ನಿಜ. ಅದಕ್ಕೆ ಕೊಳಚೆ ನೀರು ಬರ್ತಾನೆ ಇದೆ ಸರ್. ಅದ್ರ ಬಗ್ಗೆ ವಿಡಿಯೋ ಮಾಡಾಕ್ತಾ ಇದೀವಿ, ಪೇಪರ್ ನಲ್ಲಿ ಬರ್ತಾ ಇದೆ, ಎಲ್ಲ ಪ್ರತಿಯೊಂದು ನೋಡ್ತಾನೆ ಇದಾರೆ ಅವರು ಕೂಡ. ಆದ್ರೆ ಯಾವ್ದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಏನು ಅಂತಂದ್ರೆ ನಮ್ದೇ ನಡೀತದೆ ಅಂತ ಅನ್ನುವಂಥದ್ದು ಒಂದು ಇದು ಅವ್ರದ್ದು. ಅಲ್ಲ, ಇದು ಜಾಸ್ತಿ ದಿನ ನಡೆಯಲ್ಲ ಬಿಡಿ ಹಿಂಗಾದ್ರೆ. ಕೃಷ್ಣನಾಯ್ಕ ಅವರ ಥ್ಯಾಂಕ್ ಯು ನಮ್ ಜೊತೆ ತಾವು ಮಾತಾಡಿದಕ್ಕೆ. ನೋಡಿ, ನೆಕ್ಸ್ಟ್ ಕಾಲರ್ ಚಳ್ಳಕೆರೆಯಿಂದಾನೇ ಕರೆ ಮಾಡಿದ್ದಾರೆ, ವಿನಯ್ ಕುಮಾರ್ ಅಂತ ಹೇಳಿ. ವಿನಯ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಸರ್. ಏನ್ ನಿಮ್ ಊರಿನ ಕತೆ ಹಿಂಗೆ? ಸರ್, ಅದು ಈಗ ಸುಮಾರು 2021 ಇದೇ ಸಮಸ್ಯೆ ಸರ್. ಈಗ ಪಂಚಾಯತಿ ಮಟ್ಟದಿಂದ ಮತ್ತು ತಾಲೂಕ್ ಮಟ್ಟದಿಂದ ಜಿಲ್ಲಾ MP ಸಾಹೇಬ್ ಯಾರಾಗಿ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಸುಮಾರು ಸಲ ಇವರು ಜಿಲ್ಲಾಧಿಕಾರಿಗಳು ಮತ್ತೆ ನ್ಯಾಯಾಧೀಶರು ಬಂದೋದ್ರು. ಅವರೆಲ್ಲಾ ಮಾಹಿತಿ ಕೊಟ್ಟಿದ್ರು, ಏನು ಯೂಸ್ ಆಗ್ತಿಲ್ಲ. ಮನೆಗಳು ಹತ್ರನೇ ಇದೆ, ತಿರ್ಗಾ ಸ್ಕೂಲ್ ಹತ್ರ ಇದೆ ಸರ್. ಈಗ ಸೊಳ್ಳೆಗಳು ಮಕ್ಕಳಿಗೆ ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆನೆ ಇದು ಮಲ್ಲಾಪುರ ಅನ್ನೋ ಗ್ರಾಮದಲ್ಲಿ ಇದೇ ತರ ಪರಿಸ್ಥಿತಿ ಆಗಿ ಒಂದು 2-3 ದಿನ ರಜಾ ಕೊಟ್ಟಿದ್ರು ಅವ್ರಿಗೂ ಕೂಡ. ಯಾಕೆ ಪಂಚಾಯತಿ ವ್ಯಾಪ್ತಿಯವರೇನು ಪ್ರಶ್ನೆ ಮಾಡಿಲ್ವಾ, ಅಥವಾ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಏನು ಕೇಳ್ತಾ ಇಲ್ವಾ? ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಜಿಲ್ಲಾಡಳಿತಕ್ಕೆ ವಿಚಾರ ಗೊತ್ತಿಲ್ವಾ? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಏನ್ ಮಾಡ್ತಾ ಇದಾರೆ? ಬರೀ ಜಸ್ಟ್ ಅದು ಯೋಗ್ಯ ಅಲ್ಲ ಅಂತ ಹೇಳಿದ್ರೆ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತಿಲ್ವಾ? ಮಾಡ್ತಾ ಇಲ್ಲ ಸರ್. ಈಗ ಅವರೆಲ್ಲ ಅಷ್ಟು ಅವ್ರಿಗೆ ಹೇಳೋಗಿರೋ ಸೂಚನೆ ಕೊಟ್ಟೋಗಿದ್ದಾರೆ ಡಿಸಿ ಮತ್ತೆ ನ್ಯಾಯಾಧೀಶರು. ಅವ್ರು ಏನಕ್ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ಸರ್. ಈಗ ಮೀನುಗಾರಿಕೆಗೂ ಇದು ಮೀನುಗಳೆಲ್ಲ ಸತ್ತೋಗ್ತವೆ. ನಾವು ಬೇರೆ ಕಡೆ ಮಾರಾಟಕ್ಕೆ ಹೋದಾಗ ನಮ್ಮ ಇಲ್ಲಿ ನಗರಂಗೆರೆ ಹೆಸರು ಹೇಳಲ್ಲ, ಬೇರೆ ಊರ ಹೆಸರು ಹೇಳಿ ಮಾರ್ಬರ್ತಾರೆ. ಆ ಮೀನ್ ತಿಂದಾಗ ಜನಗಳಿಗೆ ಆರೋಗ್ಯದ ಮೇಲೆ ಪರಿಣಾಮನೂ ಬೀರುತ್ತೆ. ಮತ್ತೆ ಟೆಂಡರ್ ಬೇರೆ ಕೊಡ್ತಿದಾರಂತೆ ಮೀನಿಗೆ? ಹಾ ಸರ್, ಕೊಟ್ಟಿದ್ದಾರೆ ಸರ್. ಮತ್ತೆ ಕೊಟ್ಟಿರೋದಕ್ಕೆ ಪರ್ಮಿಷನ್ ಅಲ್ಲಿ ಇದು ಮಾಡ್ತಿರೋದು. ಎಸ್, ಓಕೆ, ಥ್ಯಾಂಕ್ ಯು ವಿನಯ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಚಳ್ಳಕೆರೆಯಿಂದ ಅಂಜನಪ್ಪ ಅವರು ಕರೆ ಮಾಡಿದ್ದಾರೆ. ಅಂಜನಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಮಗೆ ವಿಚಾರ ತಿಳಿದಿದೆಯಾ ಇದು ನಗರಂಗೆರೆ ಕೆರೆ ಹಿಂಗೆಲ್ಲ ಮಲಿನ ಆಗ್ತಿದೆ ಅನ್ನೋದು? ಸರ್, ಅದು ವಿಚಾರ ಗೊತ್ತು. ಸುಮಾರು ದಿವಸದಿಂದ ಏನು ಚಳ್ಳಕೆರೆ ಇದೇನು ಟೌನ್ ನೀರೆಲ್ಲ ನಾವು ಪೂರ್ತಿ ನಗರಂಗೆರೆ ಕೆರೆ, ದೊಡ್ಡೇರಿ ಕೆರೆಗೆ ಹೋಗ್ತವೆ. ಹೌದೌದಾ. ಆ ಕೊಳಚೆ ಸುತ್ತಮುತ್ತ ಇರೋ ಜನ ಎಲ್ಲ ತುಂಬಾನೇ ಕಷ್ಟ. ಕೊಳವೆ ಬಾವಿಗಳು, ಬೆಳೆ ಅದೆಲ್ಲ, ಭೂಮಿ ಎಲ್ಲ ಕೆಟ್ಟೋಗಿದಾವೆ ಎಲ್ಲ ಇದೆ. ಅದ್ರ ಜೊತೆಗೆ ಸರ್, ಇದು ಚಳ್ಳಕೆರೆ ತಾಲೂಕಲ್ಲಿ ಭಯಂಕರ ಬರಗಾಲ ಬಂದೈತೆ. ಹೌದು. ಅಲ್ಲ, ಬರಗಾಲ ಬಂದ್ರು ಆ ಕೆರೆಯಲ್ಲಿ ನೀರಿದೆಯಂತಲ್ಲ ಅಂಜನಪ್ಪ ಅವರೇ? ಇದೆ ಸರ್, ಸಾಕಷ್ಟು ತುಂಬಿದೆ ಕೆರೆ. ಹೌದು ನೋಡಿ, ಕೆರೆ ತುಂಬಿದೆ. ಕೆರೆ ನೀರೆಲ್ಲ ಮಾಲಿನ್ಯ ಆಗಿದೆ, ಎಲ್ಲ ಕೆಟ್ಟೋಗಿದೆ. ಅದು ಏನೋ ಬೆಳೆಗಳಿಗೂ ಯೋಗ್ಯವಲ್ಲ. ಅಲ್ಲ, ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಇವತ್ತು ಆ ಊರಿಗೆಲ್ಲ ನೀರಾಗ್ತಿತ್ತಲ್ಲ. ಆಗ್ತಿತ್ತು ಸರ್. ಆ ಕೆಲಸನ ಈ ತಾಲೂಕಿನ MLA ಅವರು ಮಾಡ್ಬೇಕು. ಈ ತಾಲೂಕಿನ MLA ಅವರು ಮಾಡಿ ನೋಡ್ಬೇಕು ಸರ್. ನೋಡಿಲ್ವಲ್ಲ, ಈಗ ಏನ್ ಮಾಡೋದ್ ಹೇಳಿ? ಏನು ಕೆಲಸ ಮಾಡ್ತಿಲ್ಲ ಸರ್. ಸುಮ್ಮನೆ ಏನೋ ಹೆಸರಿಗೆ ಮಾತ್ರ MLA ಮಿನಿಸ್ಟರ್ಗಳು ಇದಾರೆ. ಜನಗಳ ಕಷ್ಟ ಯಾರು ಕೇಳೋರಿಲ್ಲ. ಹೆಸರು ಹೇಳ್ಬಿಡಿ ಅತ್ಲಾಗೆ. ಸರ್, ಹೆಸರು ಹೇಳ್ಬಿಡಿ ಅಂದ್ ಎತ್ಲಾಗ. ಹೆಸರು ಹೇಳೋದಿನ್ನೇನು ಚಳ್ಳಕೆರೆ ತಾಲೂಕು MLA ಅದೇ ಅವರು. ಹೌದು. ಹಿಂಗೆಲ್ಲ ಇದೆ ಸರ್. ಜನ ಎಲ್ಲ ಜಾನುವಾರುಗಳಿಗೆ ಹುಟ್ಟಿಲ್ಲ, ಜನಗಳಿಗೆ ಕೆಲಸ ಇಲ್ಲ. ಬಹಳ ಕಷ್ಟ ಸರ್. ಹಿಂಗಾದ್ರೆ ಅವರಿಗೆ ಮಂತ್ರಿ ಇರುವಂತ ಕಾಳಜಿ ಅಥವಾ ಮಂತ್ರಿ ಆಗ್ಬೇಕು ಅನ್ನುವಂತ ಆಸಕ್ತಿ ಬಹುಶಃ ನೀವ್ ಹೇಳ್ದಂಗೆ ಕಾಣಿಸ್ತಿಲ್ವೇನೋ. ಮುಂದಾದ್ರೂ ಅರ್ಥ ಮಾಡ್ಕೊತಾರೇನೋ. ಥ್ಯಾಂಕ್ ಯು.